ಹೊಸದಾಗಿ ಜಾಯ್ನ್ ಆಗಿರಲ್ಲ ನೀವೇನಾ? ಹೌದ್ರಿ ಸರ್. ಈ ಅಮ್ಮನ ಮಕ್ಕ ನೋಡಿದ್ರೆ ಏನು ಕೆಲಸ ಮಾಡ್ತಾರೆ ಏನೋ ಅನ್ನಿಸ್ತತಿ. ಒಟ್ಟು ಸರ್ಕಾರನ ತುಂಬಿದ ಮಂದಿನ ನಿಮ್ದು ಟೇಬಲ್ ತೋರಿಸ್ತಾರ. ರಾಜಪ್ಪ ಬಾಯಿಲೆ ಹೇಳ್ರಿ ಸರ್. ಇವರು ಹೊಸದಾಗಿ ಅಪಾಯಿಂಟ್ ಆಗ್ಯಾರ ಪಾರ್ವತಿ ಅವರು ಅಂತೇಳಿ. ಅವ್ರ ಸೀಟ್ ತೋರಿಸ್ರಿ. ಅವ್ರಿಗೆ ಏನದು ವರ್ಕಿಂದ ಅದು ಅವ್ರಿಗೆ ಹೇಳ್ರಿ. ಅವೆಲ್ಲ ಫೈಲ್ಸ್ ಅದು ಏನು ಎತ್ತ ಅನ್ನೋದು ಅವ್ರಿಗೆಲ್ಲ ಹೇಳ್ಕೊಡ್ರಿ ನೀವು. ಆಯ್ತು ರೀ ಸರ್. ನೋಡ್ರಿ, ಪ್ರೊಬೇಷನರಿ ಪೀರಿಯಡ್ನ್ಯಾಗ ಏನಾರ ತಪ್ಪು ನಡೀತಂದ್ರ ಹಿಂದ ಮುಂದೆ ಕೇಳಾರ್ದ ಆಟೋಮೆಟಿಕ್ ನಿಮ್ಮ ಮನೆಗೆ ಕಳಿಸ್ಬೋದು. ಮೈ ಎಲ್ಲ ಕಂಡಿಡ್ಕೊಂಡು ಕೆಲಸ ಮಾಡ್ರಿ. ಆಯ್ತು ಸರ್. ಅಂದಂಗ ನಿಮ್ಮೂರು ಬದಾಮಿ ರೀ ಸರ್. ನೀವೇನ ಇಲ್ಲಿ ಏನೋ ರೂಮ್ ಮಾಡ್ಕೊಂಡಿದ್ದೀರಾ ಅಥವಾ? ಇಲ್ರಿ ಸರ್, ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ರೀ. ಇನ್ನೊಂದು ಹೇಳ್ತೀನಿ, ಅಪ್ ಆ್ಯಂಡ್ ಡೌನ್ ಮಾಡೋದಂದ್ರ ಬಸ್ಸಿಗೆ ಬಸ್ ಬರೋದು ಹೊತ್ತಾತ್ರಿ ಸರ, ಅದಾತ್ರಿ ಸರ, ಇದಾತ್ರಿ ಸರ ಅಂತೇಳಿ ಏನು ಕತಿ ಕಟ್ಟಿ ಹೇಳೋಂಗಿಲ್ರಿ ಮೇಡಮ್ ಅವ್ರ. ಕರೆಕ್ಟಾಗಿ ಡ್ಯೂಟಿ ಅವ್ರಿಗೆ ಬಂದು ಜಾಯ್ನ್ ಆಗ್ಬೇಕು ನೀವು. ನಾಳೆ ಬಂದು ಆಫೀಸರ್ ಕೇಳಿದ್ರ ನಾನು ಅದಕ್ಕೆ ಜವಾಬ್ದಾರ ಅಲ್ಲ. ನಾ ಹೇಳ್ತೀನಿ ನೋಡ್ರಿ, ಟೈಮಿಂಗ್ ಮೇಂಟೈನ್ ಮಾಡ್ರಿ ಅಷ್ಟೇ. ಆಯ್ತು ರೀ ಸರ್. ಹೋಗ್ರಿ, ಅವ್ರ ಸೀಟ್ ತೋರಿಸಿ ಅವ್ರಿಗೆ ಕೆಲಸ ಹೋಗ್ರಿ. ನಡ್ರಿ ಮೇಡಮ್ ಅವ್ರ. ಅದೇನ್ ಕೆಲಸ ಮಾಡ್ತಾರೋ ಏನಂತ ಇವ್ರಿಗೆ ಗೊತ್ತ. ಲಂಚ ಗಿಂಚ ಕೊಟ್ಟು ಬಂದ್ಬಿಟ್ಟಿರ್ತಾರ, ಕೆಲಸ ಸೇರ್ಕೊಂತಾರ. ಇಲ್ಲಿ ನಾವು ತಲೆ ಹುಡ್ಕೋಬೇಕು. ಈ ಅಮ್ಮನ್ ನೋಡಿದ್ರ ಬಾಂಡೆ ತಿಕ್ಕಕ ಲಾಯಕ್ ಅನ್ನಿಸ್ತಾಳ. ಏನ್ ಕೆಲಸ ಮಾಡ್ತಾಳೋ ಏನೋ ಗುಡ್ಡಿ ಕಿತ್ತಾಕೊಳ್ಳೋ ನೋಡ್ಬೇಕು. ನಮಗ್ ತಂದು ಜೋಡ್ ಮಾಡಿಬಿಡ್ತಾರ. ಅವನು ರೊಕ್ಕ ಕೊಟ್ಟು ಇಲ್ಲಿ ಬಂದ್ಬಿಟ್ಟಿರ್ತಾರ. ಬರೀ ಲಂಚ ಕೊಡುದು, ಗೌರ್ಮೆಂಟ್ ನೌಕರಿ ಸೇರ್ಕೊಳೋದು, ಬರೀ ಇದಾತ. ಈಗಿನ ನೋಡಿದ್ರಕ್ಕೂ ಏನೋ ನಾಲೆಜ್ ಇಲ್ಲ ಅನಿಸ್ತತಿ. ಏನ್ ಮಾಡಿ ನೋಡಿದ್ರ ಅದು ಏನ್ ಕೆಲಸ ಮಾಡ್ತಾಳೋ. ಹಲೋ ಬೇಕಾ, ಹೆಂಗದಿ? ಆರಾಮದೀನಪ್ಪ. ಯಾಕ ಭಾಳ ದಿನಕ್ಕೆ ಫೋನ್ ಹಚ್ಚಿದ್ದಲ್ಲಪ್ಪ ಗಂಗಪ್ಪ? ಏನ್ ಸಮಾಚಾರ? ಒಂದ್ ಕನ್ಯೆ ಬೇಕಾಗಿತ್ತಕ್ಕ. ನಿಮ್ ಕಡೆ ಯಾವ್ರು ಇದ್ರು ನೋಡ್ತೇನ? ಹುಡುಗ ಏನ್ ಮಾಡ್ತಾನ? ಅದ್ ಏನಾಗೈತಂದ್ರಿ ಅಕ್ಕ, ಮತ್ತ ಹುಡುಗಗ ಮೊದ್ಲೇ ಹೆಂಡತಿ ತೀರುಗಳ, ಒಂದು ಮಗ ಐತಿ. ಈಗ 1 ವರ್ಷ ಆತ. ಅವನು ಲಗ್ನ ಆಗ್ಬಾರ್ದಂತ ಬಿಟ್ಟಿದ್ನ. ಅವ್ರ ಮನೆಯವರೆಲ್ಲ ಎಷ್ಟು ದಿನ ಅಂತ ಒಂಟಿಯಾಗಿರ್ತಿ ಅಂತೇಳಿ ಅನ್ನಕತ್ರ. ಅದಕ್ಕೆ ಹುಡುಗನ ನೋಡ್ಕೊಂಡು ಚಂದಗ ಜೀವನ ಮಾಡ್ಕೊಂಡು ಹೋದ್ರ ಸಾಕ ಅಂತ ಒಳ್ಳೆ ಮನೆತನದ ಯಾವ ಹುಡುಗಿದ್ರು ಹೇಳ್ತೇನೆ ಅಕ್ಕ. ಮತ್ತೆ ಏನಮ್ಮ ಒಂದೇ ಸಂಬಂಧ ಅಂತ ಏನಿಲ್ಲ. ಇವಾಗ ನೋಡು, ಇವು ಗಂಡು ಬಿಟ್ಟಾರಂತನು, ಇವು ಡೈವರ್ಸ್ ಆಗಿಬಿಟ್ಟಿರ್ತಾರ ಲೆಕ್ಕ ಅಂತಾರ, ಆದ್ರೂ ಪರವಾಗಿಲ್ಲ. ಮತ್ತ ಇವು ಗಂಡು ಸತ್ತಾರ ಆದ್ರೂ ಪರವಾಗಿಲ್ಲ. ಹಂಗೆ ಯಾವ ಇದ್ರು ನೋಡ್ಲ. ವಯಸ್ಸು ಎಷ್ಟಿರ್ಬೇಕು? ಅಕ್ಕ, ಹುಡುಗಗೆ ಭಾಳ ವಯಸ್ಸಿಲ್ವಾ. ಈಗ ಒಂದು 38 39 ಆಸ್ಪಾಸ್ ಇರ್ಬೇಕು ನೋಡಿ ಅಕ್ಕ. ನೋಡು, ಅಷ್ಟು ವಯಸ್ಸಿನ ಹುಡುಗಗ ಎಷ್ಟು ವಯಸ್ಸಿನ ಹುಡುಗಿ ಬೇಕಾಕಳಂತ ನೀ ನೋಡಿ ಇದನ್ನ ಮಾಡ್ಲಾ. ಆತ್ ತಗೋ, ಹಂಗೆ ಯಾವ ಇದ್ರು ನೋಡುನಂತ. ಏನು ಕೂಸು ಸಾಂದ್ ಐತೆ ದೊಡ್ಡದೈತಿಲ್ಲ? 8 ವರ್ಷದ ಮಗ ಐತಿಕ್ಕ. ಅವರು ಅಂದ್ರ ಇಷ್ಟು ದಿನ ಚಂದ ಇತ್ತು, ಅವ್ರದ್ದು ಕೂಡ್ಮಂತಾನ ಇತ್ತ ಯಾಕ. ಈಗ ಮೊನ್ನೆ ಬ್ಯಾರೆ ಅದ್ರ ಅವ್ರ ತಮ್ಮನ ಹೆಂಡತಿ ಒಂದ್ ಸ್ವಲ್ಪ ಜಗಳ ಅದು ಮಾಡ್ಕೊಂಡು ಬ್ಯಾರೆ ಹೋಗ್ಬಿಟ್ಲ. ಈಗ ಮತ್ತೆ ಆ ಹುಡುಗ ಸಾಲಿಗೆ ಬುತ್ತಿ ಬತ್ತಿ ಕಟ್ಟೋರು ಯಾರು? ಅವರು ಒಣಸ್ಕೊಂಡಾಕಿ, ಆಕಿನೂ ಸಣ್ಣ ಮಗನ ಕೂಡ ಹೋಗ್ಬಿಟ್ಲ. ಅದಕ್ಕೆ ಈಗ ಲಗ್ನ ಆಗುವಂತ ಪರಿಸ್ಥಿತಿ ಬಂದದ ಅವಂಗ. ಹುಡುಗ ಮಾತ್ರ ಭಾರಿ ಬೆಸ್ಟ್ ಅದನ್ನ ಯಾಕ. ಹೊಲ ಮನಿ ಎಲ್ಲಾ ಐತಿ, ಎಲ್ಲಾ ಅನುಕೂಲ ಐತಿ. ಆತ್ ತಗೋ, ಹಂಗೆ ಯಾವ ಇದ್ದು ಅಂದ್ರೆ ಹೇಳ್ತೀನಿ ತಗೋ. ಅಮ್ಮ, ನಾನು ಅಂಗಡಿ ಕಡೆ ಹೋಗ್ಬರ್ತೀನಿ. ಆತು, ಹೋಗ್ಬಾರವ. ಯಾಕಿನ್ನ ತೋರಿಸ್ಬಿಡ್ಬಾರ್ದು ನಾನು? ಚಲೋ ಸಂಬಂಧ ಬೇರೆ ಐತೆ ಅಂತ ಒಂದು ಮಾತು ಕೇಳ್ತೀನಿ, ಏನಂತ ನೋಡೋಣ. ಸಾವಿತ್ರಿ, ನಿಂದ್ರ ಬಿ ಇಲ್ಲಿ. ಹೇಳ್ರಮ್ಮ. ನಿನ್ನ ಹತ್ರ ಒಂದು ವಿಷಯ ಮಾತಾಡೋದಿತ್ತು. ಸಂಜೆ ಮುಂದೆ ಬರ್ತೀನಿ, ಯಾವಾಗ ಮಾತಾಡಕಂತೀರ. ಯಾಕಂದ್ರೆ ಈಗ ಅಂಗಡಿ ಬಾಗಿಲು ತೆಗಿಯಕ್ಕೆ ಹೊತ್ತು ಭಾಳ ಆಗತ್ತೆ. ಅದಕ್ಕೆ ಎಲ್ಲರೂ ಇದ್ರಿಗೆ ಕೇಳಕ್ಕೆ ನನಗೆ ಆಗಂಗಿಲ್ಲವಾ. ನೀನು ಒಬ್ಬೇಕಿದಿ ಇವತ್ತು, ಅದಕ್ಕೆ ಕೇಳಕತ್ತೀನಿ. ಮತ್ತು ನೋಡುವ, ನನಗೆ ಸ್ವಭಾವ ಹೆಂಗದವನು ಗೊತ್ತೈತಿ ನಿನಗೆ. ನನಗೆ ಹಿಂದೆ ಮುಂದೆ ಸುತ್ತಿ ಬಳಸಿ ಮಾತಾಡಿ ಅಭ್ಯಾಸ ಇಲ್ಲ. ನೀರ ಮಾತಾಡಿ ಇರ್ತೀನಿ, ಅದು ನಿನಗೂ ಗೊತ್ತೈತಿ. ಅದೇನಪ್ಪ ಅಂದ್ರೆ ಮತ್ತು ಅದು ನಮ್ಮ ಕಡೆ ಒಂದು ಸಂಬಂಧ ಐತಿವ. ಅದು ಎಣ್ಣೆ ಸಂಬಂಧ. ಒಂದು ಮಗು ಐತಂತ, ಎಲ್ಲ ಬೇಯಿಸಿದಾರಂತ. ಅದಕ್ಕೆ ನೀನು ಒಂಟಿಯಾಗಿ ಎಷ್ಟು ದಿನ ಬಾಳ್ತೀವ? ನಿನ್ನ ಗಂಡು ನೋಡಿದ್ರೆ ಅಂತವ ಅವನಿಂದ ನಿಂದು ಎಲ್ಲ ಮುಗ್ದ ಹೋಗೈತಿ. ಜೇಲ್ ಮನೆ ಸೇರ್ಯಾನ. ಅದಕ್ಕೆ ಒಂಟಿಯಾಗಿರೋದು ಎಷ್ಟು ದಿನ ಅಂತಿರ್ತಿ. ಅದಕ್ಕೆ ಲಗ್ನ ಮಾಡ್ಕೊಂಡ್ರೆ ಬೇಯಿಸಿರ್ತಿತ್ತು ಅಂತ. ಒಲ್ಲೆಮ್ಮ, ನಾನು ಒಬ್ಬ ಗಂಡಿನಿಂದ ಅನುಭವಿಸಿದ್ದ ಸಾಕಾಗಿ ಹೋಗೈತಿ.
ಇನ್ನೊಂದು ಲಗ್ನ ಆಗೋದು ಬೇಡಮ್ಮ, ನನಗಿಷ್ಟ ಇಲ್ಲ. ನಾನು ಬಿದ್ದು ಹೋಗು ಮರವ, ಎಷ್ಟು ದಿನ ಅಂತಿರ್ತೀನಿ ಹೇಳು? ಒಂಟಿಯಾಗಿ ಎಷ್ಟು ದಿನ ನೀನು ಬದುಕ್ತಿ ಹೇಳು? ನಾನು ಏನೋ ಒಂದು ಉದ್ಯೋಗ ಮಾಡಕತ್ತೀನಿ, ಅದ್ರ ಮ್ಯಾಗ ನನ್ನ ಜೀವನ ನಡೆಸ್ಕೊಂಡು ಹೋಗ್ತೀನಿ. ನಂಗೆ ಯಾವುದು ಬೇಡ ಅನಿಸ್ಬಿಟ್ಟೈತಮ್ಮ. ದಡಗ್ಗನ ನಿರ್ಧಾರಕ್ಕೆ ಬರುವಂಥದ್ದಲ್ಲ, ಕುಂತ್ಕೊಂಡು ವಿಚಾರ ಮಾಡು. ನನ್ನ ಅನಿಸಿಕೆ ಕೇಳಿದ್ರೆ ನೋಡುವ, ಲಗ್ನ ಆಗೋದು ಬೇಸಿ. ಅದೆಲ್ಲ ಚಲೋ ಮಂತನ ಐತಂತ, ಹುಡುಗ ಚಲೋ ಅದಾನಂತ. ನಾ ಏನು ಅಂತ ಒತ್ತಾಯ ಮಾಡ್ಕೊಳಂಗಿಲ್ಲ, ಆದ್ರೆ ಹೇಳ್ತೀನಿ. ನೀನು ಅವ್ರು ಬಂದು ನೋಡ್ಕೊಂಡು ಹೋಗಾರ, ನಿನಗೂ ಇಷ್ಟ ಆದ್ರೆ ಹ್ಞೂ ಅಂದ್ರೆ ಮಾಡ್ಸೋಣ, ಇಲ್ಲ ಅಂದ್ರೆ ಬೇಡ. ನೋಡ್ಬೇ, ಒಂದಿಟ್ಟು ವಿಚಾರ ಮಾಡು. ಯಾವುದಕ್ಕೂ ನನಗೆ ಸಂಜೆ ಮುಂದೆ ಬಂದು ಹೇಳು. ನಿನ್ನ ಅಭಿಪ್ರಾಯ ಏನು ಅನ್ನೋದು ನೆನಪಾರಬೇಡ, ಮತ್ತು ಹೇಳ್ಬೇಕು. ಆದ್ರೆ ಒಂದು ಮಾತಮ್ಮ, ಯಾಕೆ ಒಂಟಿಯಾಗಿ ಇರ್ಬಾರ್ದು ನಮ್ಮ ಜೀವನದಾಗ ಹೆಣ್ಮಕ್ಳು? ಈಗ ನೀವು ಅದಿರಲ್ಲನ, ನನ್ನಂಥ ಜೀವನ ಯಾರಿಗೂ ಬೇಡವ. ಬೇಡ, ನನ್ನಂಗೆ ನೀ ಇರೋದು ಬೇಡ. ನೋಡು, ವಿಚಾರ ಮಾಡು. 10 ಸಲ ವಿಚಾರ ಮಾಡಿ ನಿರ್ಧಾರನ ಹೇಳು ನನಗೆ ಸಂಜೆ ಮುಂದೆ. ಅತಿ ಮನೆ ರೊಕ್ಕ ಕೊಟ್ಟಿದ್ನಲ್ಲ, ಅವನೊಂದು ಸ್ವಲ್ಪ ಕೊಡ್ತೀರೇನ? ಇವ್ರ ಹತ್ರ ರೊಕ್ಕ ಇಲ್ಲ ಅಂತ, ಮತ್ತು ನಾನು ಸ್ಕ್ಯಾನಿಂಗಿಗೆ ಹೋಗ್ಬೇಕು. ಯವ್ವ, ನಾನು ಇನ್ನೂ ರೊಕ್ಕನ ಬಂದಿಲ್ಲ ತಂಗಿ, ಇಲ್ಲಾಂದ್ರೆ ಕೊಡ್ತಿದ್ದೆ ನಾನು. ನನ್ನ ಹತ್ರನೂ ಇಸ ಕೊಡ್ತೀನಿ ಅಂದ್ರೆ ನಯ ಪೈಸೆ ಇಲ್ಲ ಯವ್ವ. 1 ತಿಂಗಳದಾಗ ಕೊಡ್ತೀನಿ ಅಂದಿದ್ರಲ್ರಿ ಅತ್ತಿ. ನಾ ಹೇಳಿ ಸತ್ಯ ಬರ್ತಾವ ತಂಗಿ ರೊಕ್ಕ, ಹೇಳಿ ನೋಡುನು. ಇನ್ನೊಂದು 2 ದಿನ ಬಿಟ್ಟಾದರೂ ರೊಕ್ಕ ಬರ್ತಾವನ್ರಿ? ಸ್ವಲ್ಪ ದವಾಖಾನಿಗೆ ಹೋಗ್ಬೇಕಿತ್ತು. ಬರ್ತಾವ, ಬಂದಾಗ ಕೊಡ್ತೀನಿ ಅಂತ್ಯವ. ನಾ ಏನು ನಿನ್ನ ರೊಕ್ಕ ಮುಗಿಸಂಗಿಲ್ಲ. ಇಲ್ಲಿ ಯಾಕೆ ನಿಂತಿರತ್ತಿ? ಊಟ ಮಾಡಿ ಬರ್ರಿ, ಹೊತ್ತು ಭಾಳ ಆಗೈತಿ. ಒಳಗೆ ಯಾಕೆ ಒಂಥರ ಕುದಿ ಅನ್ನಂಗೆ ಆಯ್ತಂಗೆ, ಅದಕ್ಕೆ ಇಲ್ಲಿ ನಿಂತಿದ್ನಿ. ನೀವು ಹೋಗಿ ಬರ್ತೀನಿ. ಎಲ್ಲ ಮಾಡಕ್ಕೆ ರೊಕ್ಕ ಇರ್ತಾವು. ಬರೀ ಕೊಡೋದು ಸಿಳಿ ಮಿಳಿ 4,000 ರೂಪಾಯಿ ಕೊಟ್ಟಾಳ. ಎಷ್ಟು ದಿಮಾಕ ಕಿಸಿತಾವ ನೋಡು ಕಿಸನಿ. ಏನು ನಾ ಏನು ಹೊತ್ಕೊಂಡು ಹೋಗಿದ್ದೀನಿ ನಾನು? ಎಷ್ಟೊತ್ತಾತು ಇನ್ನೂ ಬರಲಿಲ್ಲ. ಬರ್ತೀನಿ ಅಂತಂದ್ಲು, ಇನ್ನೂ ಬರಲಿಲ್ಲಿಕ್ಕಿ. ಎಷ್ಟೊತ್ತು ಮಾಡಿದೆ ಇವ ಜಾಂಟಿ? ಬಸ್ ಸಿಗ್ಬೇಕಲ್ಲ, ಬರ್ಬೇಕಂದ್ರೆ ನಾನು ನಿನ್ನ ಬೈತೀನಿ. ನೀನು ಅಳ್ತಿರು. ನೀ ಎದಕ್ಕೆ ಬಂದಿ ಇಲ್ಲೇ? ನನಗೆ ಅಂತ ಬಂದೀನಿ, ಇಲ್ಲ ನಾ ಬರ್ತಿದ್ದೆ. ನನಗೆ ಯಾರೂ ಇಲ್ಲ. ಎದಕ್ಕೆ ಬಂದೀನಿ ಇಲ್ಲೇ? ಇಲ್ಲೇರ ತಣ್ಣಗದೀನಿ ಅಂದ್ರೆ ಇಲ್ಲೂ ನನಗೆ ನೆಮ್ಮದಿಯಿಂದ ಇರಾಕ್ ಬಿಡವಲ್ರಲ್ಲ ನನ್ನ. ನೋಡಪ್ಪ, ನಾವು ತಣ್ಣಗಿರ್ಬೇಕಂದ್ರು ನಾವು ಎಲ್ಲೇ ಬಂದು ಒಂದು ರೊಟ್ಟಿ ತಿನ್ನಾಕತ್ತೀವು, ಮತ್ತೆ ಇಲ್ಲಿ ಜೋಡಾದ್ರು ನೋಡಿ ಇವರು. ಬ್ಯಾಡ ನವೀನ, ಇವರು ಸುಸುತ್ರಿ ಇರಂಗಿಲ್ಲ ಇವರು. ನವೀನ, ಈಗ ನೀನ ದಿಕ್ಕಪ್ಪ ನನಗ. ನಮ್ಮ ಅಣ್ಣಾರ ಹತ್ರ ಹೋಗಿದ್ದೆ, ಒಳಗ ಕರ್ಕೊಲಿಲ್ಲ. ನಾಯಿಗತೆ ಮಾಡಿ ನನಗೆ ಕಳಿಸಿಬಿಟ್ರ. ನನ್ನ ಗಂಡನು ನನ್ನ ಮನೆ ಬಿಟ್ಟು ಹೊರಗಾಕ್ಯ. ನಾನು ಏನು ಮಾಡ್ಲೇಪ್ಪ? ಯವ್ವ, 4 ಮನಿ ಮುಸುರಿ ತಿಕ್ಕಿ ಬಾಳೆ ಮಾಡ್ಕೊ ಹೋಗು. ಅವ್ರಿಗೆ ವಜ್ಜಿಗೈತಿ, ಮತ್ತೆ ಇಲ್ಲಿ ಬಂದು ಜೋಡಾಗಕ್ಕೆ ಹೋಗಬೇಡ. ದೊಡ್ಡವ ಹಿಂಗತಿ ಅಂದ್ರೆ ಹೆಂಗ್ ಬಿ? ಹೊರಗೆ ನಿಂದ್ರಿಸಿ ಮಾತಾಡ್ಸಕತ್ತಿ, ಅಲ್ಲ ಒಳಗರ ಕರೆದು ಅದು ಏನು ಎತ್ತ ಕೇಳ್ಬೇಕಿಲ್ಲ. ನೈನಾ, ನಿನಗೆ ಗೊತ್ತಾಗಿಲ್ಲ. ಅವ್ರ ಕಷ್ಟ ಆಗಲಿ ಸುಖ ಆಗಲಿ ಅವ್ರ ಮನೆಗೆ ಅವ್ರು ಬೀಳ್ಬೇಕಪ್ಪ. ನಾವು ನಿಮ್ಮ ಮನೆಗೆ ಬಂದಿದ್ದೀವಿ, ಮತ್ತೆ ಇಕ್ಕೇಬೇಕು ಜೋಡನ. ನಡಿ ಹೇಳತ್ತಾಗ ಹಂಗ ಎಲ್ಲಾರನ್ನೂ ಕರ್ಕೊಂಡು ಕೂತ್ರಪ್ಪ. ಅವ್ರವ್ರ ಸಂಸಾರ ಅವ್ರಿಗೆ ವಜ್ಜತಮ್ಮ. ಯಾಕೋ ಹತ್ಕೊಂತ ಬಂದಾಳ, ಏನು ಎತ್ತ ಕೇಳನ್ ಬಾಬಿ. ಮತ್ತು ಅವರು ಅನ್ನಾರು ಕೈ ಬಿಟ್ಟಾರಂದ್ರೆ ಈಗ ನೀನು ತಾಯದಾಗ ಕೈ ಬಿಟ್ಟಾರ, ಹೆಂಗ? ಒಳ ಕರ್ಕೊಂಬ ಅಕ್ಕ, ಒಳ ಬಾ. ಈ ನಾಟಕ ಮಾಡ್ಲಿಕ್ಕಂದ್ರ ಮತ್ತೆ ಅದು 1 ಆಕಿತ್ತು, ಅದಕ್ಕೆ ಹೇಳಿದ್ದು ನಡಿ ಒಳಗೆ ಹೋಗು ನೀನು. ಇವ ತಿರ್ಬೇಕಿದ್ನಲ್ಲಿ ಇವ ಎಷ್ಟು ತರಪಟ್ಟಿಗೆ ನೀವ ನವೀನಪ್ಪ. ಅದ್ರ ಸುದ್ದಿ ಗಾಡ್ದೈತಿ. ಯವ್ವ, ಹಿಂತಿಗೆ ಸರ ಮಾಡ್ಸ್ಯಾನ, ಬಳಿ ಮಾಡ್ಸ್ಯಾನ, ಬ್ಯಾಡದ್ದು ತುಪ್ಪದಾಗ ಕೈ ತೊಳ್ತಾರ ದಿನ. ನನ್ಯಾಕೆ ಇಲ್ಲಿ ಬಾ ಅಂತ ಹೇಳಿದಿ ನೀನು? ಅದಕ್ಕೊಂದು ಕಾರಣ ಐತಿ, ಹೇಳ್ತಾನಂತ ಬಾ. ಇದು ಹೆಣ್ಣುಗಳಿಂದ ಐತಿ ನಮ್ಮ ನವೀನ. ಅದು ಏನು ಕಾರಣ ಅಂತ? ಇಂಥ ಬಕರಗಳಿದ್ದಲ್ಲೇನ ನಮ್ಮಂತಾರ ಬದುಕೋದು, ಅದು ಏನು ಅನ್ನೋದು ಹೇಳ್ತೀನಿ ಬಾ. ನಾನು ಇಲ್ಲೇ ನಿಂತು ಮಾತಾಡೋದು ಬೇಡ, ಬಾ. ನನಗಂಕರು ಯವ್ವ ಇವ್ರು ಯೋಗಿ ನೋಡಿ ಸಹಿಸಾಕಾಗವಲ್ದು. ಯವ್ವ, ನನಗೆ ಇವ್ನು ನೋಡಿ ಈ ಥರ ಆಯ್ತು ಅಂದ್ರೆ ಬೇವ ಇವ್ರಿಗೆ ಏನಿತ್ತು ಅಂತೀನಿ ನಾನು. ಯವ್ವ ಹೆಂಗಾಗ್ಯಾರ ನೋಡು, ಒಳಗೆ ನೋಡ್ಬಾರೆ ಯವ್ವ. ಅಟ್ಟು ವೈಭೋಗ ಬರ್ಬಾರ್ತ ನೀನ ನೋಡಕಂತ ನಡಿ.